ಸಿನಿಮಾದಲ್ಲಿ ಮಾತ್ರ ಅನ್ಸುತ್ತೆ ಹುಡುಗರು ಹುಡುಗಿರಿಗೆ ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಅಂತ ಸಾಂಗ್ ಹೇಳೋದು. ಅಷ್ಟು ದೊಡ್ಡ ಗೌರ್ನಮೆಂಟೇ ಹೆಣ್ಮಕ್ಳಿಗೆ ತಿಂಗಳಿಗೊಂದಿನ ರಜೆ ಕೊಟ್ಟಿದೆ. ಅಷ್ಟು ದೊಡ್ಡ ಗೌರ್ನಮೆಂಟಿಗೆ ಅರ್ಥ ಆಗಿರೋ ವಿಷಯ ಇವನಿಗೆ ಅರ್ಥ ಆಗ್ತಿಲ್ವಲ್ಲ. ಶುಭ ಮೇಡಮ್, ಲಾಸ್ಟ್ ಪ್ರಾಜೆಕ್ಟು ಏನ್ ಪ್ರಾಜೆಕ್ಟು? ನಾನು ಅದನ್ನ ಆಲ್ರೆಡಿ ಕ್ಲೈಂಟ್ ಕೊಟ್ಟು ಆಯ್ತು, ಅದನ್ನ ಅವ್ರು ಆಲ್ರೆಡಿ ಒಪ್ಕೊಂಡು ಆಯ್ತು. ಮತ್ತಿನ್ನೇನ್ ಪ್ರಾಜೆಕ್ಟು? ಅಲ್ಲ, ಏನಂತೆ ಅವ್ರ ಪ್ರಾಬ್ಲಮ್ಮು? ಅದು ಅಪ್ರೂವ್ ಆಯ್ತಲ್ವಾ ಮ್ಯಾಮ್? ಅದ್ರ ರಿಪೋರ್ಟ್ ಇದು. ಅದನ್ನ ಅಲ್ಲಿ ಇಟ್ಟೋಗಿ ಎಲ್ಲ ರಿಪೋರ್ಟ್ನು ತಂದು ನನ್ನ ತಲೆ ಮೇಲೆ ಇಡ್ಬೇಕಾ? ಪ್ರಾಜೆಕ್ಟ್ ಮಾಡೋಕ್ಕೂ ನಾನೇ ಬೇಕು, PPT ಮಾಡೋಕ್ಕೂ ನಾನೇ ಬೇಕು, ಯಾವ ಮೀಟಿಂಗ್ ಆದ್ರೂ ನಾನೇ ಬೇಕು, ಎಲ್ಲದಕ್ಕೂ ಶುಭ 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 ಶುಭ. ಮೇಡಮ್, ಈ ಪ್ರಾಡಕ್ಟ್ದು ಸೇಲ್ಸ್ ರಿಪೋರ್ಟ್ ಬೇಕಿತ್ತು. ಪ್ರಾಡಕ್ಟ್ ಅಂತೆ ಪ್ರಾಡಕ್ಟ್, ಇಲ್ಲ ನನ್ನ ಪ್ರಾಣ ಹೋಗ್ತಿದೆ. ಇವನಿಗೆ ಪ್ರಾಡಕ್ಟ್ ಚಿಂತೆ, ಇಟ್ಬಿಟ್ಟು ಹೋಗಿ ಅಲ್ಲೇ. ಇವನು ಯಾಕೆ ಆಫೀಸಲ್ಲೇ ಇಟ್ಕೊಂಡು ನನಗೆ ಫೋನ್ ಮಾಡ್ತಿದ್ದಾನೆ? ಇನ್ನೇನಕ್ಕೆ PPT ರೆಡಿ ಆಯ್ತಾ ಅಂತ ಕೇಳಕ್ಕಿರ್ಬೇಕು. ಅಲ್ಲ, ನಮ್ಮನೇನ್ ಮನುಷ್ಯರು ಅನ್ಕೊಂಡಿದಾನೋ ಅಥವಾ ಮಷಿನ್ ಅನ್ಕೊಂಡಿದಾನೋ? ಹಿಂಗ್ ಹಾಕಿದ ತಕ್ಷಣ ಹಿಂಗ್ ಬಂದ್ಬಿಡಕ್ಕೆ ಅದೆಲ್ಲ ಇವನಿಗೂ ಎಲ್ಲರ್ಥ ಆಗುತ್ತೆ. ಹೇಳಿ ಸರ್. PPTನ? ಅಯ್ಯೋ, ರೆಡಿ ಮಾಡ್ತಿದ್ದೀನಿ ಸರ್. ಅಯ್ಯೋ ಅಯ್ಯೋ, ರಿಲೇಟಿವ್ ಅಂತ ಅಡ್ವಾಂಟೇಜ್ ಎಲ್ಲ ತಗೋತಿಲ್ಲ ಸರ್. ಏ ಸ್ಟಾಪ್ ಇಟ್. ಯಾಕೆ ಹಿಂಗೆ ವಿಯರ್ಡ್ ಆಗಿ ಆಡ್ತಿದ್ಯಾ? ಅಯ್ಯೋ, ಆ ಥರ ಎಲ್ಲ ಏನೂ ಇಲ್ಲ ಸರ್, ತಾವು ದೊಡ್ಡವರು. ಏನು ವಿಷಯ ಹೇಳಿ ಸರ್. ಅತಿಯಾಗಿ ಮಾತಾಡಬೇಡ, ಹೇಳಿದಷ್ಟು ಮಾತ್ರ ಮಾಡು. ಈಗ ಸೈಲೆಂಟಾಗಿ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಕಾನ್ಫರೆನ್ಸ್ ಕ್ಯಾಬಿನ್ ಇದೆಯಲ್ಲ, ಅಲ್ಲಿಗೆ ಬಾ. ಕಾನ್ಫರೆನ್ಸ್ ಕ್ಯಾಬಿನ್ಗ? ಇವನೇನಕ್ಕೆ ಇವಾಗ ಕಾನ್ಫರೆನ್ಸ್ ಕ್ಯಾಬಿನ್ ಕರೀತಿದ್ದಾನೆ? ಒಂದು ಮದುವೆ ಮುಗ್ದೋಗಿ ಒಂದಷ್ಟು ದಿನ ಅಪ್ಸ್ಕೊಂಡು ಆಗ್ಬಿಡ್ಬೇಕು. ಫಾರಿನ್ ಟ್ರಿಪ್ ಹೋಗಿ ಒಳ್ಳೆ ಮಸಾಜ್ ಮಾಡಿಸ್ಕೋಬೇಕು. ಈ ಮನೋಹರಿ ಮೇಡಮ್ ದುಡ್ಡು ಬಿಚ್ಚಲ್ಲ, ಕೆಲಸ ಮುಗಿದ ತಕ್ಷಣ ದುಡ್ಡು ಇಸ್ಕೋಬೇಕು ಫಸ್ಟ್. ಹಂಗೆ ಇವ್ರ ಮದುವೆಲಿ ಹಾಕೋ ಒಡವೆ, ಮಗಳಿಗೆ ಅಂತ ಕೊಡೋ ಎಲ್ಲ ದುಡ್ಡು ಸೇರಿ ಒಂದು 10 ಲಕ್ಷದ ತನಕ ಸಿಗುತ್ತೆ. ಒಂದು 6 ತಿಂಗಳು ಯಾವ ಕೆಲಸ ಮಾಡದೆ ಮಜಾ ಮಾಡೋಣ. ನೀವ್ಯಾವಾಗ ಬಂದ್ರಿ? ಏನ್ ಸಖತ್ತಾಗೋಳೆ ಗುರು ಮಲ್ಗೊಬ್ಬ ಮಾವಿನ ಹಣ್ಣು. ಕಾದು ಕಾದು ಸಾಕಾಯ್ತು. ಇವ್ರು ಬೇರೆ ಮದುವೆ ಮಾತೇ ಇಲ್ಲ. ಎಷ್ಟು ದಿನ ಕಾಯ್ಲಿ ಇನ್ನು. ಕೈಗೆ ಬೆಣ್ಣೆ ಕೊಟ್ಟು ತಿನ್ಬೇಡ ತಿನ್ಬೇಡ ಅಂದ್ರೆ ಹೆಂಗೆ ತಡ್ಕೊಳ್ಳೋದು? ಕಾಫಿ. ಆಹಾ, ನಿಮ್ಮಮ್ಮ ಮಾಡೋ ಕಾಫಿ ಸೇಮ್ ನಮ್ಮಮ್ಮ ಮಾಡೋ ಥರನೇ ಇದೆ. ಯಾಕೆ ನೀವೇನು ಮಾತಾಡ್ತಾನೆ ಇಲ್ಲ? ಆದರೂ ನಿಮಗೆ ನಾಚಿಕೆ ಸ್ವಲ್ಪ ಜಾಸ್ತಿನೇ. ಮದುವೆ ಆಗೋ ನನ್ನ ಹತ್ರನೇ ಮಾತಾಡಲ್ಲ. ನೀವು ಇಷ್ಟು ಸೈಲೆಂಟ್ ಆದರೆ ನಾವು ಸಂಸಾರ ಮಾಡೋದು ಹೇಗೆ? ಶ್ರುತಿ ಅವರೇ, ಈ ಮದುವೆನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಹೇಳಿ ಮೇಲೆ ಹೇಳಿ. ಏನು ಮದುವೆ ಕ್ಯಾನ್ಸಲ್ ಮಾಡ್ಕೋಬೇಕಾ? ಏನು ಆಟ ಆಡ್ತಿದ್ದೀರಾ? ನನ್ನ ಮರ್ಯಾದೆ ಏನಾಗುತ್ತೆ ಗೊತ್ತಾ ನಿಮಗೆ? ನಾನೊಂದು ಹುಡುಗನ ಪ್ರೀತಿಸ್ತಿದ್ದೀನಿ. ನನಗೆ ಈ ಮದುವೆ ಇಷ್ಟ ಇಲ್ಲ. ದಯವಿಟ್ಟು ಈ ಮದುವೆನ ಕ್ಯಾನ್ಸಲ್ ಮಾಡ್ಕೊಡಿ. ನನ್ನನ್ನು ನಿಮ್ಮ ತಂಗಿ ಅಂತ ಅನ್ಕೊಂಡು ಹೆಲ್ಪ್ ಮಾಡಿ. ಯಾವ್ದು ಗುರಿದು ಹಳೇ ಐಟಮು? ಮಜಾ ಮಾಡೋಣ ಅಂತ ಬಂದರೆ ಅಕ್ಕ ತಂಗಿ ಅಂತೆಲ್ಲ ಕತೆ ಕಟ್ತಾಳೆ. ಓ, ಅದಕ್ಕೇನಾ ಮದುವೆನ ಮುಂದಕ್ಕೆ ಹಾಕಿ ಲೇಟ್ ಮಾಡ್ತಾ ಇರೋದು? ನಾನು ಸುಮ್ಮನೆ ಬಿಡಲ್ಲ, ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ. ನಿನ್ನೆಲ್ಲರನ್ನು ಬೀದಿ ತಳ್ತೀನಿ. ದಯವಿಟ್ಟು ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ. ನೀವು ಮಾಡ್ತಿರೋ ನಾಟಕ, ನೀವಿಲ್ಲಿ ಯಾಕೆ ಬಂದಿದ್ದೀರಾ ಅಂತ ನನಗೆಲ್ಲ ಚೆನ್ನಾಗಿ ಗೊತ್ತಿದೆ. ನಿಮಗೆ ಬೇಕಾಗಿರೋದು ದುಡ್ಡು ತಾನೆ, ಅದನ್ನು ಹೇಗಾದರೂ ಅಡ್ಜಸ್ಟ್ ಮಾಡಿ ನಾನು ನಿಮಗೆ ಕೊಡ್ತೀನಿ. ದಯವಿಟ್ಟು ನನ್ನ ಲೈಫ್ ಹಾಳು ಮಾಡಬೇಡಿ. ಅಯ್ಯೋ, ಇವಳಜ್ಜಿ ಕಿವಿಡಿಗೆಲ್ಲ ಗೊತ್ತಾಗಿದೆ. ಕೆಲಸ ಕೆಟ್ಟೋಯ್ತು, ಏನು ಮಾಡಲಿ ಈಗ? ಮನೋಹರಿ ಮೇಡಮ್ ಗೊತ್ತಾದರೆ ನನ್ನ ಕತೆ ಅಷ್ಟೇ. ನೋಡಿ, ನೀವಿಲ್ಲಿ ಯಾಕೆ ಬಂದಿದ್ದೀರಾ, ನಿಮ್ಮನ್ನು ಯಾರು ಕಳಿಸಿದ್ರು, ಇದು ಯಾವುದು ನನಗೆ ಬೇಡ. ಅದು ನಿಮ್ಮ ಪರ್ಸ್ನಲ್ ವಿಚಾರ. ಆದರೆ ದಯವಿಟ್ಟು ಈ ಮದುವೆ ಬೇಡ ಅಂತ ನಮ್ಮ ಮನೆಯವ್ರಿಗೆ ಹೇಳ್ಬಿಡಿ. ಇರೋದನ್ನ ಬಾಯಿ ಬಿಟ್ಟು ಹೇಳಲ್ಲ, ಆದರೂ ಅರ್ಥ ಮಾಡ್ಕೊಂಡು ಇವನೇ ಇಷ್ಟೆಲ್ಲ ತಂದ್ಕೊಟ್ಟಿದ್ದಾನೆ. ಕ್ಯೂಟ್ ಇವನು.
ಆದ್ರೂ ಒಂದ್ ಸ್ವಲ್ಪ ಪ್ರೀತಿಯಿಂದ ಮಾತಾಡಿದ್ರೆ ಏನಾಗುತ್ತೆ? ಇವ್ನ್ ಗಂಟೇನಾದ್ರೂ ಹೋಗ್ತಿದ್ದ ಅಂತ ಯಾವಾಗ್ಲೂ ಒಳ್ಳೆ ಬೆಂಕಿನೇ ನುಂಗ್ದೋರ್ ತರ ಹೊರ ಹುರ ಅಂತಿರ್ತಾನೆ. ಅಷ್ಟಕ್ಕೂ ನಾನು ಏನ್ ಕೇಳ್ದೆ? ಹಾಫ್ ಡೇ ಲೀವ್ ಕೇಳ್ದೆ, ಅದಕ್ಕೆ ಇಷ್ಟೆಲ್ಲ ಮಾತಾಡ್ಬೇಕಿತ್ತಾ? ನಾನೇನಾದ್ರೂ ಹಾಫ್ ಡೇ ಲೀವ್ ಹಾಕಿದ್ರೆ ಇವನ್ ಕಂಪ್ನಿ ಏನಾದ್ರೂ ಲಾಸ್ ಆಗಿ ಮುಳುಗಿ ಮುಚ್ಚೋಗ್ಬಿಡೋದಾ ಏನು? ಬಾಯ್ಸ್, ಇವತ್ತು ನಿಮ್ಗೆಲ್ರಿಗೂ ಒಂದು ಹ್ಯಾಪಿ ನ್ಯೂಸ್. ಯಾರ್ಯಾರು ಏನೇನು ಎಲ್ಲೆಲ್ಲಿ ಏನೇನು ಕೆಲಸ ಮಾಡ್ತಾ ಇದ್ರು ಅದನ್ನ ಅಲ್ಲಿಗೆ ನಿಲ್ಲಿಸಿ ಇವತ್ತು ನಿಮ್ಮೆಲ್ರಿಗೂ ಹಾಫ್ ಡೇ ಲೀವ್ ತಗೊಳ್ಳಿ, ನಿಮ್ಮ ಗರ್ಲ್ ಫ್ರೆಂಡ್ ಜೊತೆಗೆ ಎಂಜಾಯ್ ಮಾಡಿ. ಯಾಕೆ ಸರ್ ಇವತ್ತು ರಜಾ? ಲೈ, ನಿನಗೆ ರೀಸನ್ ಬೇಕೋ ಇಲ್ಲ ರಜಾ ಬೇಕೋ? ನಿಮ್ಮ ಬಾಸ್ ಹೇಳಿದ್ದೇನ ನಾನು ನಿಮ್ಗೆ ಹೇಳಿದೆ, ಕ್ವಶನ್ ಬಿಡ್ದಂತ ತರಾರ್ಬೇಡ. ಇನ್ನೊಂದು ಸ್ವಲ್ಪ ಹೊತ್ತು ನೀವೆಲ್ಲ ಇಲ್ಲೇ ಇದ್ರೆ ನಾನೇ ರಜೆ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಹೋಗಿ ಹೋಗಿ ಹೋಗಿ, ಇದ್ರೆ ಇಲ್ಲ, ಎಂಜಾಯ್ ಎಂಜಾಯ್, ಬೇಗ ಹೊರಡ್ರು. ಅಯ್ಯೋ 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 ಅಯ್ಯೋ, ಏನೋ ಹಿಂಗೆ ಹೋಗ್ತಾ ಇದ್ದೀರಾ? ಏ ಕಂದ, ಬಾಪ ಇರ್ಲಿ ಬಾ, ನಾಳೆ ಬರ್ತೀಯ ಸೇರಿ. ಹೋಗು ಹೋಗು, ಓಡಿ 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 ಓಡಿ. ಇಲ್ಲ ಸರ್, ಹಾಫ್ ಡೇ ರಜೆನಾ? ಹೂನಮ್ಮ ಶುಭ, ನೀನ್ ಬೆಳಿಗ್ಗೆಯಿಂದ ಓಡಾಡ್ತಾ ಇದ್ದಲ್ಲ, ಅದಕ್ಕೆ ನಿನಗೂ ರಜಾ. ಸರಿ ಸರ್. ಎಂಜಾಯ್ ಎಂಜಾಯ್, ಹೋಗು ಹೋಗು. ನಾನು ಎಂಜಾಯ್. ಕಳ್ಳ, ನನ್ನೊಬ್ಳಿಗೆ ರಜೆ ಕೊಟ್ರೆ ಎಲ್ರಿಗೂ ಡೌಟ್ ಬರುತ್ತೆ ಅಂತ ಇಡೀ ಆಫೀಸ್ಗೆ ರಜೆ ಕೊಟ್ಟಿದ್ದಾನೆ. ನನ್ನೊಬ್ಳಿಗೋಸ್ಕರ ಇಡೀ ಆಫೀಸಿಗೆ ರಜೆನಾ? ಅಯ್ಯೋ, ಇದು ಪಕ್ಕ ಲವ್ವೇ.